ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನ ಮಾಡಕ್ ಶುರು ಮಾಡಿದಿರಿ. ಸೊ ಒಂದ್ ಕಡೆ ಖುಷಿ ಆಗ್ತಾ ಇದೆ. ಆ, ಇದು ರೆಸ್ಪಾನ್ಸ್ ಯಾವ ತರ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದು ಈ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಏನಿದೆ M3, ನಾವು ಡಿಪ್ಲೊಮಾ ಇಂದ ಬಂದಿದ್ದೀರಿ, ನಮ್ಗೆ ಇಲ್ಲೇನು ಅರ್ಥ ಆಗ್ತಾ ಇಲ್ಲ, ಕೆಲವೊಂದು ಡೀಟೇಲ್ ಆಗಿ ಹೇಳಿ, ಅಥವಾ ಕೆಲವೊಂದು ಕಾನ್ಸೆಪ್ಟ್ ಅಂತೂ ಟೋಟಲಿ ನನಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳೋರು ಜಾಸ್ತಿ ಜನ ಇದ್ದಾರೆ. ಸೊ ಅದಕ್ಕೆ ನನ್ನ ಕೈಲಾದಷ್ಟು ನಾನು ನಿಮಗೆ ಏನು ಡಿಪ್ಲೊಮಾದಲ್ಲಿ ಟೀಚ್ ಮಾಡ್ತಿದ್ನೋ ಆ ತರ ಲೆವೆಲ್ಗೆ ನಿಮಗೆ ಎಷ್ಟು ಇಳಿಯಕ್ಕಾಗುತ್ತೋ ಆ ಲೆವೆಲ್ ಇಳಿದ್ಬಿಟ್ಟು ನಾನು ಪಾಠ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಏನಪ್ಪಾ ಅಂದ್ರೆ ಒಂದು ಬೇಸಿಕ್ಸ್, ಈಗ ನಮಗೆ ಇಂಟಗ್ರೇಷನ್ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ನಾನು ಹೇಳಿದ ಇಂಟಗ್ರೇಷನ್ ಫಾರ್ಮುಲಾಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ, ಅದನ್ನ ತಿಳ್ಕೊಳ್ಳಿ ಅಂತ. ಅದ್ರ ಜೊತೆಗೆ ಕೆಲವೊಂದು ಫಂಕ್ಷನ್ಸ್ ಬಗ್ಗೆ ತಿಳ್ಕೊಬೇಕು. ಯಾವ್ದು ಅದ್ರ ಬಗ್ಗೆ ಅಂತಂದ್ರೆ, ನೋಡಿ, ಈಗ ನಾವು ಫೋರಿಸ್ ಸೀರೀಸ್ ಹೋಗ್ತಾ ಇದ್ದಾಗೇನೆ ನಮ್ಗೆ ಅರ್ಥ ಆಗ್ಬೇಕಾಗಿರೋ ಕೆಲವು ಕಾನ್ಸೆಪ್ಟ್ ಇದಾವೆ. ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ನಾವು ಒಂದು ಆಡ್ ಫಂಕ್ಷನ್ ಮತ್ತೆ ಈವನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಏನಿದು, ವಾಟ್ ಇಸ್ ದ ಆಡ್ ಫಂಕ್ಷನ್ ಅಂದ್ರೆ ಏನು, ಈವನ್ ಫಂಕ್ಷನ್ ಅಂದ್ರೆ ಏನು? ಸೊ ಒನ್ ಆಫ್ ದಿ ಫಂಕ್ಷನ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಕ್ಲಿಯರ್ ಕಟ್ ಆಗಿ ಇಲ್ಲಿ ನೋಡಿ. ಒಂದು ಫಂಕ್ಷನ್ ಸೈನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನಿಮಗೆ ಕ್ಲಿಯರ್ ಆಗಿ ಹೇಳ್ತಾರೆ, ಏನಂತ ಹೇಳ್ತಾರೆ ಕಾಲೇಜಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಮೈನಸ್ ಎಕ್ಸ್, ಸಾರಿ, ಇದು ಎಫ್ ಆಫ್ ಮೈನಸ್ ಎಕ್ಸ್ ಅಂತ ಬರ್ಕೋಣ. ಸೊ ಎಫ್ ಆಫ್ ದಿ ವ್ಯಾಲ್ಯೂ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎಫ್ ಆಫ್ ಎಕ್ಸ್ ಆದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಈವನ್ ಫಂಕ್ಷನ್ ಅಂತ ಕರೀತಾರೆ. ಅದೇನೆ ಎಫ್ ಆಫ್ ದಿ ಫಂಕ್ಷನ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂದ್ರೆ ದಿಸ್ ಟೈಪ್ ಆಫ್ ಫಂಕ್ಷನ್ ಇಸ್ ಕಾಲ್ಡ್ ಆಸ್ ಆಡ್ ಫಂಕ್ಷನ್ ಅಂತ ಕರೀತಾರೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಆಡ್ ಫಂಕ್ಷನ್, ದಿಸ್ ಈವನ್ ಫಂಕ್ಷನ್. ನೀವು ಯಾಕಂದ್ರೆ ಡಿಪ್ಲೊಮಾದಲ್ಲಿ ಆಗ್ಲಿ ಅಥವಾ ಪ್ರೀವಿಯಸ್ ಆಗಲಿ ಟ್ರಿಗ್ನಾಮೆಟ್ರಿ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಕಾಸ್ ಆಫ್ ದಿ ವ್ಯಾಲ್ಯೂ ಮೈನಸ್ ಟೀಟಾ ಅಂತ ನಿಮ್ಗೆ ಫಾರ್ಮುಲಾ ಕೊಟ್ಟಿದ್ದೆ. ಅದೇ ತರ ಸೈನ್ ಆಫ್ ದಿ ವ್ಯಾಲ್ಯೂ ಮೈನಸ್ ಟೀಟಾ ಅಂತ ಕೊಟ್ಟಿದ್ದೆ. ಸೊ ಇದನ್ನೆಂತ ಕರೀತಾರೆ, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ನೆಗೆಟಿವ್ ಆಂಗಲ್ ಅಂತ ಕರಿತೀರಿ. ನೋಡಿ, ಸೈನ್ ಆಫ್ ಮೈನಸ್ ಟೀಟಾ ನಮಗೆ ಫಾರ್ಮುಲಾ ಬಂದ್ಬಿಟ್ಟು ಮೈನಸ್ ಸೈನ್ ಟೀಟಾ ಅಂತ ಹೇಳ್ತಾರೆ, ಮೈನಸ್ ಸೈನ್ ಟೀಟಾ ಅಂತ. ಅದೇ ತರ ಕಾಸ್ ಆಫ್ ಮೈನಸ್ ಟೀಟಾ ಅಂತ ಹೇಳ್ತಾರೆ, ಪ್ಲಸ್ ಕಾಸ್ ಟೀಟಾ ಅಂತ ಹೇಳ್ತಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು, ಇದು ಕ್ಲಿಯರ್ ಕಟ್ ಆಗಿದೆ. ಯಾವಾಗ ಇಲ್ಲಿ ನೆಗೆಟಿವ್ ನಂಬರ್ ಬರ್ತಾ ಇದೆಯೋ ದಟ್ ಮೀನ್ಸ್ ನಮ್ಗೆ ಇಲ್ಲಿ ಕಾಸ್ ಆಫ್ ದಿ ವ್ಯಾಲ್ಯೂ ಮೈನಸ್ ತಗೊಂಡಾಗ ಕೂಡ ಏನಾಗ್ತಾ ಇದೆ, ಇಟ್ ಇಸ್ ಕಮಿಂಗ್ ಆಸ್ ಪ್ಲಸ್ ಕಾಸ್ ಟೀಟಾ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಮೈನಸ್ ಇದೆ, ನಿಮ್ಗೆ ಇಲ್ಲಿ ಪ್ಲಸ್ ಅಂತ ಬರ್ತಾ ಇದೆ. ಸೊ ದಿಸ್ ಟೈಪ್ ಆಫ್ ಫಂಕ್ಷನ್ ಇಸ್ ಕಾಲ್ಡ್ ಆಸ್ ಈವನ್ ಫಂಕ್ಷನ್. ಇಲ್ಲಿ ನೋಡಿ, ಸೈನ್ ಆಫ್ ಮೈನಸ್ ಟೀಟಾ ಇದೆ, ನಿಮ್ಗೆ ಏನ್ ಬರ್ತಾ ಇದೆ, ಮೈನಸ್ ಸೈನ್ ಟೀಟಾ. ದಿಸ್ ಇಸ್ ದ ಆಡ್ ಫಂಕ್ಷನ್. ಓಕೆ ಸರ್, ನಮ್ಗೆ ಟ್ರಿಗ್ನಾಮೆಟ್ರಿ ಗೊತ್ತಾಗಲ್ಲ, ಬೇರೆ ಎಕ್ಸಾಂಪಲ್ ಇಡ್ಬೋದು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಏನಂತ ಕೊಡ್ತೀನಿ ಅಂತಂದ್ರೆ, ಲೆಟ್ ಮಿ ಟೇಕ್ ಎಫ್ ಆಫ್ ಎಕ್ಸ್ ಆಸ್ ಡಿಫೈನ್ಡ್ ಆಸ್ ಎಕ್ಸ್ ಸ್ಕ್ವೇರ್ ಅಂತ ಇಟ್ಕೊಳ್ಳಿ. ಸೊ ಈ ಎಕ್ಸ್ ಸ್ಕ್ವೇರ್ ನ ಈವನ್ ನ ಆಡ ಚೆಕ್ ಮಾಡ್ಬೇಕು. ಯಾವ ತರ ಈವನ್ ಆಡ ಚೆಕ್ ಮಾಡೋದು, ನಾವು ಅಬ್ಸರ್ವ್, ವೆರಿ ಸಿಂಪಲ್. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ನಾವೇನ್ ಹಾಕಿ ಮೈನಸ್ ಎಕ್ಸ್ ಅಂತ ಹಾಕ್ತೀವಿ. ಮೈನಸ್ ಎಕ್ಸ್ ಆದಾಗ ಏನಾಯ್ತು, ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯ್ತು. ನಿಮ್ಗೆಲ್ಲ ಗೊತ್ತಿದೆ, ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಏನು, ಮೈನಸ್ ಎಕ್ಸ್ ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಸೊ ಇದೊಂದು ಮೈನಸ್ ಎಕ್ಸ್, ಇದೊಂದು ಮೈನಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಎಕ್ಸ್ ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು. ಆಗ ನಿಮ್ಗೆ ಬಂದಿರೋ ಆನ್ಸರ್ ಏನಾಯ್ತು, ದಿಸ್ ಇಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂತು. ಕರೆಕ್ಟಾ? ದಟ್ ಮೀನ್ಸ್ ವಾಟ್, ಈ ಒಂದು ನೆಗೆಟಿವ್ ನಂಬರ್ ಇದ್ರೂ ಕೂಡ ನಿಮ್ಗೆ ಪ್ಲಸ್ ಬರ್ತಾ ಇದೆ. ಸೊ ವಿ ಕ್ಯಾನ್ ಟೇಕ್ ದಿಸ್ ಫಂಕ್ಷನ್ ಆಸ್ ವಾಟ್, ಈ ಒನ್ ಫಂಕ್ಷನ್. ನೆನ್ಪಿಟ್ಕೊಳ್ಳಿ. ಸಪೋಸ್ ನಿಮ್ಗೆ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸಪೋಸ್ ಇನ್ನೊಂದು ಫಂಕ್ಷನ್ ತಗೋತೀನಿ ಅಂತ ತಗೋತೀನಿ, ಎಫ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಆಸ್ ದ ವ್ಯಾಲ್ಯೂ ಎಕ್ಸ್ ಕ್ಯೂಬ್ ಅಂತ ತಗೋತೀನಿ. ಓಕೆನಾ? ಸೊ ಈಗ ನೋಡಿ, ಒಂದು ಆ, ನಾವು ಮತ್ತೆ ಏನ್ ಮಾಡೋಣ, ಒಂದು ಫಂಕ್ಷನ್ಗೆ ಈ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ನ ಹಾಕೋಣ. ಎಫ್ ಆಫ್ ದಿ ವ್ಯಾಲ್ಯೂ ಮೈನಸ್ ಎಕ್ಸ್ ನ ಹಾಕೊಂಡ್ರೆ ನಿಮ್ಗೆ ಏನಾಯ್ತು, ಇಲ್ಲಿ ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ಬಂತು. ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಅಂದ್ರೆ ಏನು, ಮೈನಸ್ ಎಕ್ಸ್ ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಕರೆಕ್ಟಾ? 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನೋಡಿ, ಈ ಮೈನಸ್ ಸೇರಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದು ಎಕ್ಸ್ ಸ್ಕ್ವೇರ್ ಬಂತು. ಬಟ್ ಇಲ್ಲಿ ಒಂದು ಆಚೆ ಏನಾಯ್ತು, ಮೈನಸ್ ಎಕ್ಸ್ ಉಳ್ಕೋತು. ಸೊ ಈಗ ನೋಡಿ, ಈ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ ಮೈನಸ್ ಎಕ್ಸ್ ಕ್ಯೂಬ್. ಸೊ ನಿಮ್ಗೆ ಆನ್ಸರ್ ಏನ್ ಬರ್ತಾ ಇದೆ, ಯು ಆರ್ ಗೆಟಿಂಗ್ ದಿಸ್ ಒನ್ ಆಸ್ ಮೈನಸ್ ಎಕ್ಸ್ ಕ್ಯೂಬ್. ಹಾಗಾದ್ರೆ ದಿಸ್ ಫಂಕ್ಷನ್ ಇಸ್ ವಾಟ್, ದಿಸ್ ಇಸ್ ದ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಯಾವ ಫಂಕ್ಷನ್ ಆಯ್ತು, ದಿಸ್ ವಿಲ್ ಬಿಕಮ್ ಆಡ್ ಫಂಕ್ಷನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ಆಡ್ ಫಂಕ್ಷನ್, ಇದು ಈವನ್ ಫಂಕ್ಷನ್. ಸೊ ಇದು ಈವನ್ ಫಂಕ್ಷನ್ ಯಾವುದು, ಎಕ್ಸ್ ಸ್ಕ್ವೇರ್ ಅನ್ನೋದು ಈವನ್ ಫಂಕ್ಷನ್. ಹಂಗೆ ನಿಮ್ಗೆ ಟ್ರಿಗ್ನಾಮೆಟ್ರಿ ನಲ್ಲಿ ಹೇಳ್ಕೊಟ್ಟಿರೋ ಪ್ರಕಾರ ಅದನ್ನ ನೆನ್ಪಿಟ್ಕೊಳ್ಳಿ. ಯಾವುದು, ಕಾಸ್ ಆಫ್ ಮೈನಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಕೊಡುತ್ತೆ, ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಥೀಟಾ ಕೊಡುತ್ತೆ. ಇದು ಈವನ್ ಫಂಕ್ಷನ್ ಮತ್ತೆ ಇದು ಆಡ್ ಫಂಕ್ಷನ್. ಬೇಕಾದ್ರೆ ನಿಮ್ಗೆ ನನ್ನ ಫಾರ್ಮುಲಾ ಶೀಟ್ ಅಲ್ಲಿ ನೋಡಿ, ಮ್ಯಾಥ್ಸ್ ವಿತ್ ಮೀ ವೆಬ್ಸೈಟ್ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಅದರಲ್ಲಿ ನನಗೆ ಫಾರ್ಮುಲಾ ಶೀಟ್ ಅನ್ನ ಕೊಟ್ಟಿದ್ದೀನಿ. ಸೊ ಡಿಪ್ಲೊಮಾದಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ಫಾರ್ಮುಲಾ ಶೀಟ್ ಸಿಗುತ್ತೆ. ಈ ಫಾರ್ಮುಲಾ ಶೀಟ್ ಅಲ್ಲೇ ನೀವು ಜಸ್ಟ್ ರೆಫರ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ನೋಡ್ತಾ ಇದ್ದೀರಾ 20SC020. ಸೊ ಇದರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಇದ್ರದ್ದು ಕೂಡ ಅಪ್ಲೋಡ್ ಮಾಡ್ತೀನಿ ನಾನು, ಓಕೆನಾ. ಸೊ ಇಲ್ಲಿ ನಾವು ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಸ್ಟೆಪ್ ನಂಬರ್ ನೀವು ಡಿಪ್ಲೊಮಾದಲ್ಲಿ ನೋಡುವಂತ ಫಾರ್ಮುಲಾ ಶೀಟ್ ಇದು. ಈ ಫಾರ್ಮುಲಾ ಶೀಟ್ ನೀವು ಕ್ಲಿಯರ್ ಆಗಿ ನೋಡಬಹುದು. ಏನು ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್, ಹಾಗಾದ್ರೆ ಇದೆಂತ ಫಂಕ್ಷನ್? ಇಟ್ ಇಸ್ ಎ ಆಡ್ ಫಂಕ್ಷನ್. ಕಾಸ್ ಆಫ್ ಮೈನಸ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಇಟ್ ಇಸ್ ಎ ಈವನ್ ಫಂಕ್ಷನ್. tan of minus theta minus tan theta, again it is a odd function. Cos of cosecant of minus theta minus cosecant theta, again it is a odd function. Secant of minus theta plus secant theta, it is a even function. Example, cot of minus theta minus cot theta, so it is a odd function. So hope you understood this one. It is very clear. Okay, so let me give some other examples. ಓಕೆ, ಕೆಲವೊಂದ್ಸತಿ ಈ ತರ ಎಕ್ಸಾಂಪಲ್ಸ್ ನೋಡೋದಕ್ಕೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಲೆಟ್ ಮಿ ಸಿ ವಿಚ್ ಟೈಪ್ ಆಫ್ ಎಕ್ಸಾಂಪಲ್ಸ್ ಯುರ್ ಗೋಯಿಂಗ್ ಟು ಗೆಟ್ ಅಂತೇಳಿ. ಸೊ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ತರ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡಬಹುದು ಏನಪ್ಪಾ ಅಂತಂದ್ರೆ, ಇಲ್ಲಿ ಎಫ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಆದಾಗ ಏನ್ ಕರೀತಾರೆ? ಈವನ್ ಅಂತ ಕರೀತಾರೆ. ಎಫ್ ಆಫ್ ಮೈನಸ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಆಡ್ ಅಂತ ಕರೀತಾರೆ. ಎಕ್ಸ್ ಸ್ಕ್ವೇರ್ ಮತ್ತೆ ಕಾಸ್ ಎಕ್ಸ್ ಈವನ್ ಫಂಕ್ಷನ್ ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಇದು ಮುಂದೆ ಫೋರಿಯರ್ ಸೀರೀಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಎಲ್ಲಿ ಜೀರೋ ಆಗುತ್ತೆ, ಯಾವ್ದು ಜೀರೋ ಆಗುತ್ತೆ ಅಂತ. ಈ ಫಾರ್ಮುಲಾ ಬಗ್ಗೆ ವರಿ ಮಾಡ್ಕೊಂಬಿಡಿ. ಇಲ್ಲಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಗಿವನ್, ಯಾವ್ದೆಲ್ಲ ನಿಮ್ಗೆ ಆಡ್ ಮತ್ತೆ ಈವನ್ ಆಗುತ್ತೆ ಅಂತ. ಕಾಸ್ ಸೈನ್ ಇಲ್ಲಿ ಆಡ್ ಫಂಕ್ಷನ್ ಆಗುತ್ತೆ. ಸೊ ಇದ್ರ ಸ್ಕ್ರೀನ್ ಶಾಟ್ ತಗೊಂಡು ನೀವು ಅದನ್ನ ರೆಫರ್ ಮಾಡ್ಕೊಳ್ಳಿ. ಮತ್ತೆ ಯಾವ ರೀತಿ ಐಡೆಂಟಿಫೈ ಮಾಡೋದು? ಸೊ ಹೌ ಟು ಐಡೆಂಟಿಫೈ ಯಾವಾಗ ನಮಗೆ ಈವನ್ ಫಂಕ್ಷನ್ ಮತ್ತೆ ಆಡ್ ಫಂಕ್ಷನ್. ನಾನು ಈಗ ತಾನೇ ಹೇಳಿದೆ, ಏನ್ ಮಾಡಬೇಕು? ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಆಗ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಫ್ ಸೇಮ್ ನಿಮ್ ಮೈನಸ್ ಎಕ್ಸ್ ಆಗ್ತಾಗೂ ಸೇಮ್ ಆನ್ಸರ್ ಬಂದ್ರೆ ಇಟ್ ಇಸ್ ಈವನ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ಪ್ಲಸ್ ಕಾಸ್ ಎಕ್ಸ್. ನೆಗೆಟಿವ್ ಅಂದ್ರೆ ಆಡ್ ಫಂಕ್ಷನ್. ಸೊ ನೆಗೆಟಿವ್ ಬಂದ್ರೆ ಆಡ್ ಫಂಕ್ಷನ್. ಇಫ್ ನೈದರ್ ನಾಟ್ ಈವನ್ ಆಡ್, ದಟ್ ಇಸ್ ಫಾರ್ ಎಕ್ಸಾಂಪಲ್ ಇ ಪವರ್ ಎಕ್ಸ್ ಅನ್ನೋದು. ಇ ಪವರ್ ಎಕ್ಸ್ ಅನ್ನೋದನ್ನ ನಾವು ಇಟ್ ಇಸ್ ನಾಟ್ ಆಡ್ ಈವನ್ ಫಂಕ್ಷನ್ ಕರಿತೀವಿ. ಸೊ ಇದು ನೀವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು. ಸೊ ನೋಡಿ, ಚೆಕ್ ಮಾಡಿದ್ರೆ ನಾವು ಎಕ್ಸ್ ಸ್ಕ್ವೇರ್ ಗೆ ಈವನ್, ಎಕ್ಸ್ ಗೆ ಆಡು, ಇ ಪವರ್ ಎಕ್ಸ್ ಗೆ ನೈದರ್, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಎರಡೂ ಕೊಟ್ಟಾಗ ನೈದರ್ ಅಂತ ಕೊಟ್ಟಿದ್ವಿ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ವಾಟ್ ಹೌ ಟು ಡಿಫೈನ್ ದಟ್ ಈವನ್ ಅಂಡ್ ಆಡ್ ಫಂಕ್ಷನ್. ನೀವು ಬೇಕಾದ್ರೆ ಇದು ಕೂಡ ಚೆಕ್ ಮಾಡೋಣ ಇದರಲ್ಲಿ ನೀವು. ಸೊ ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಈವನ್ ಫಂಕ್ಷನ್ ಮತ್ತೆ ಆಡ್ ಫಂಕ್ಷನ್ ಗೆ ಯಾವ ರೀತಿಯಾಗಿ ಗ್ರಾಫ್ ಬರುತ್ತೆ. ಸಿಮಿಟ್ರಿ ಅಬೌಟ್ ವೈ ಆಕ್ಸಿಸ್ ಇದ್ರೆ ದಟ್ ಇಸ್ ಈವನ್ ಫಂಕ್ಷನ್ ಅಂತ. ಸಿಮಿಟ್ರಿ ಅಬೌಟ್ ದಿ ಆರಿಜಿನ್ ಇದ್ದಾಗ ಅದು ಆಡ್ ಫಂಕ್ಷನ್ ಅನಿಸ್ಕೊಳುತ್ತೆ. ಎಕ್ಸಾಂಪಲ್, ಎಕ್ಸ್ ಸ್ಕ್ವೇರ್, ಕಾಸ್ ಎಕ್ಸ್, ಮಾಡ್ ಆಫ್ ಎಕ್ಸ್, ಇ ಪವರ್ ಎಕ್ಸ್ ಇವೆಲ್ಲ ಏನು ಈವನ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ಯಾವ ತರ ಇದು ಫೋರಿಯರ್ ಸೀರೀಸ್ ಇರುತ್ತೆ? ಒನ್ಲಿ ಕೊಸೈನ್ ಟರ್ಮ್ಸ್ ಅಪಿಯರ್. ನೋಡಿ, ಇದು ನಿಮಗೆ ಫೋರಿಯರ್ ಸೀರೀಸ್ ಹೇಳ್ತೀನಿ. ಈವನ್ ಅಂತ ಬಂದ್ರೆ ನಮ್ ಕೊಸೈನ್ ಫಂಕ್ಷನ್ ಮಾತ್ರ ಇರುತ್ತೆ. ಆಡ್ ಅಂತ ಬಂದ್ರೆ ಒಂದು ಸೈನ್ ಮಾತ್ರ ಇರುತ್ತೆ. ಓಕೆ, ಸೊ ಇದು ನೀವು ಫ್ಯೂಚರ್ ಅಲ್ಲಿ ಅರ್ಥ ಮಾಡ್ಕೋತೀರಾ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ. ಓಕೆ, ಥ್ಯಾಂಕ್ ಯು.